ಸೊ ಇವತ್ತು ಪಾಪುನ ಮನೆ ಕರ್ಕೊ ಬರ್ತಿದ್ದೀವಿ. ಸೊ ನಾನು ಹೋಗಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಮನೆಗೆ ಬಂದು ಒಂದು ಚಿಕ್ಕ ಡೆಕೋರೇಷನ್ ಅಷ್ಟೇ. ಇವಾಗ ಬರ್ತಾರೆ. ಇದು ನಮ್ಮ ವಿರಾಟ್ ಆಸೆ ಆಗಿತ್ತು ಹಿಂಗೆ ಡೆಕೋರೇಷನ್ ಮಾಡಬೇಕು ಅಂತ. ಇವಾಗ ಅವನೇ ಹೇಳ್ತಾನೆ. ಬಾಮ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪಾಪು ಬರಬೇಕು ಅಂತ ತೋರಿಸು ಫುಲ್ ಡೆಕೋರೇಷನ್ ಮಾಡಿ. ಅದು ತೊಟ್ಲೆಲ್ಲ ಇನ್ನು ಜೋಡಿಸ್ಬೇಕು ಸ್ವಲ್ಪ, ಅದಕ್ಕೆ ಒಬ್ರು ಬರಬೇಕು, ವೆಯ್ಟ್ ಮಾಡ್ತಿದ್ವಿ. ಹಾಸ್ಪಿಟ್ಲ್ ಇನ್ನ ಮನೆಗೆ ಬರ್ತಾವ್ರೆ. ನಾವು ಫುಲ್ಲು ಡೆಕೋರೇಷನ್ ಮಾಡಿ ನಾನು ಆಚೆ ಬಾಟ್ಲಲ್ಲಿ ಕೂತ್ಕೊಂಡು ಬತ್ತಲ ಅಂತ ಕಾಯ್ತಾ ಇದ್ದೀನಿ. ಅಮ್ಮುಚಿಕ್ಕಿ ಕಡಿತು ಬ್ಲಾಗ್ ಮಾಡೋಣ ಅಂತ ಬಂದೆ. ಸೊ ಅವ್ನು ಬ್ಲಾಗ್ ಮಾಡೋದಂದ್ರೆ ಇವಾಗ ಇಷ್ಟ ಆಗ್ಬಿಟ್ಟಿದೆ. ಸೊ ಅವನು ಮಾಡಲಿ ಅಂತ ಕರೆದೆ. ಚಿಕ್ಕದಾಗಿ ಮಾಡ್ತಿದ್ದೆ ಬಿಕಾಸ್ ಕ್ಷೇಮಂಗೆ ಹುಷಾರಿಲ್ಲ. ನನಗೂ ಕೆಲಸ ಒಂಥರ ಸ್ಟ್ರೈನು ಆಗಿದೆ. ಆ್ಯಂಡ್ ನಮಗೆಲ್ಲ ಆ ಥರ ದೊಡ್ಡದಾಗೆಲ್ಲ ವೆಲ್ಕಮ್ ಎಲ್ಲ ಮಾಡೋಕ್ಕೆ ಇಷ್ಟನೂ ಇಲ್ಲ. ಸೊ ಅದಕ್ಕೆ ಚಿಕ್ಕದಾಗಿ ಲಕ್ಷ್ಮಿ ಬರ್ತಿದ್ದಾಳಲ್ಲ ಅಂತ ಹೂವದಲ್ಲಿ ಡೆಕೋರೇಷನ್ ಮಾಡ್ತೀವಿ. ಆ್ಯಂಡ್ ಒಂದು ಚಿಕ್ಕ ಕೇಕ್ ಕೂಡ ತರಿಸ್ತಿದ್ದೀವಿ. ಹಂಗೆ ಮಾಡ್ತೀವಿ. ಇದಂದರೆ ಪಾಪು ಹಾಲು ಕುಡ್ಸೋಕೆ ಬರೀ ಹೇಳ್ತಾ ಇರುತ್ತೆ. ಪಾಪ ಹಾಲು ಕುಡ್ಸೋಕೆ ಬರೀ ಹೇಳ್ತಾನೆ ಇರುತ್ತೆ. ನೀನು ನಾನು ಅಲ್ವಾ ನೋಡಿ, ಆಗಲೇ ಬಟ್ಟೆ ಎಲ್ಲ ನಾವು ಒಣಗಾಕಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ. ನಮ್ಮದು ಸ್ಟೀಲ್ ರೈಲಿಂಗ್ಸ್ ಎಲ್ಲ ಬಟ್ಟೆ ಒಣಗಾಕಾಗ್ಬಿಟ್ಟಿದೆ. ಅಲ್ಲ ಇಡು ಪಾಪುದು ಏನು ಕರ್ಶಿಫ್ ಥರ ಬಾಯಿ ಒರ್ಸಕ್ಕೆ ಅಷ್ಟೇ ಬಿದೋತ್ ಹಂಗಲ್ಲ. ಸಾಕು ಬಿಡು. ಇಲ್ಲದು ಕೈ ಬಿಡು. ಅದೆಲ್ಲ ಅಷ್ಟೇ ಇತ್ತು ಅನಿಸುತ್ತೆ. ಲೆಫ್ಟ್ ಹೋಗ್ಬೇಕು. ಇವತ್ತು ದಿವಸ ಹೇಳ್ಕೊಟ್ಟಿದ್ದು ನನಗೆ. ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ತಿಳ್ಸ್ಬೇಕು, ರೈಟ್ ಹೋಗ್ಬೇಕಂದ್ರೆ ರೈಟ್ ತಿಳ್ಸ್ಬೇಕು. ವೆಲ್ಕಮ್ಗೆ ನಮ್ಮಮ್ಮ ಕಲರ್ ರಂಗೋಲಿ ಬೇರೆ. ಮಾಮಂದಿರೆಲ್ಲ ಬಂದವ್ರೆ ವೆಲ್ಕಮ್ ಮಾಡಕ್ಕೆ. ಈ ಮಾಮಂದು ಬಂದು ತೊಟ್ಲೆಲ್ಲ ಜೋಡಿಸಿ ಈ ಬಾಡಿ ಗಾಡಿ ಇರ್ಲಿಲ್ವಲ್ಲ, ಅದಿರಲ್ಲ ಹಿಡ್ಕೊಂಬಂದಿ ಬರ್ಬೋದಾ? ನೀರಲ್ಲ ಅವರು ಇಬ್ರು ಬನ್ನಿ. ಆಯ್ತಾ? ಅದು ಫಿಟ್ ಆಗಿದೆಯಲ್ಲ? ಫಿಟ್ ಮಾಡಿದ್ದಾರೆ. ಸರಿ, ಇದು ಹಂಗೆ ಬಾಬಾ, ಕರೆಕ್ಟ್ ಹಂಗೆ ತಲೆ ಈ ಕಡೆ ಬಂದ್ಬಿಟ್ಟು ಹೈಟಾಗಿ ಇಲ್ಲ. ಅದು ಹೈಟ್ ತಲೆ ಕಡೆ ಹೈಟ್ ಇದು ಹಾಸ್ಪಿಟ್ಲ್ ತೊಟ್ಲು ಓದ್ಕೊಂಡು ನೀನು ತಲೆ ಕಡೆಗೆ ಹೈಟ್ ಬರಕ್ಕೆ. ಈ ಕಡೆ ಬಾಬಾ, ಈ ಕಡೆ ಬಮ್ಮ, ನಮ್ ಕಡೆ ಬಾ. ಹಂಗೆ ಇಟ್ಕೊಳ್ಳಿ. ಕೇಕ್ ತರಿಸ್ತೀವಿ. ಫ್ರಿಜ್ಜಲ್ಲಿ ಐತಮ್ಮ. ಅವಳೇ ಕೊಟ್ಟು ಇಟ್ಕೊತಾಳೆ ಕೇಕ್ನ. ಅವಳು ಎದ್ದಿದ್ರೆ 7 ಗಂಟೆಗೆ ಮಲಗಿರೋದು. ಎದ್ದಿಲ್ಲ. ಇನ್ನೊಂಚೂರು ಬಾರೆ ಈ ಕಡೆ ಲೆಫ್ಟ್ ಬಾ. ಆಯ್ತು ಬಿಡು, ಅಷ್ಟೇ. ಕೈ ಇಟ್ಕೋ ಕೇಕ್ನ. ಅಪ್ಪನ್ ಕರೆ ಹೋಯ್ತಾ, ಅವನಿಗೆ ತಿನ್ಸ್ಬಿಡು. ಇರಿ ಇರೋ ತಿನ್ಸ್ಬಿಡ್ಲಿ. ಹಾ, ತಿನ್ಸ್ತಾ
ಇಡಿ ಬಾಬಾ. ಇಲ್ಲ ಹಿಂಗೆ ಚೆನ್ನಾಗಿ ಕಾಣಿಸುತ್ತಲ್ಲ. ನಮ್ ವಿರಾಟ್ ತೊಟ್ಲ ಇದು. ಫೈನಲಿ ವಿರಾಟ್ ಮನೆ ಕರ್ಕೊಂಡ್ ಬಂದ್ವಿ. ಯಾರು ನಿಂದೆ ಅಲ್ವಾ